ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಡಿಜೆ ಹಳ್ಳಿ ಗಲಭೆ ಪ್ರಕರಣದ ವಿಚಾರವಾಗಿ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ. ಈತ ಗಲಭೆಗೆ ಯುವಕರಿಗೆ ಪ್ರಚೋದನೆ ಕೊಟ್ಟಿದ್ದ ಅಂತ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಆ ಆರೋಪದ ಮೇಲೆ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಡಿಜೆ ಹಳ್ಳಿ ಪೊಲೀಸರು ಆರೋಪಿ ಮಕ್ಬುಲ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ದಿನ ಕಳೆದಂತೆ ಪೊಲೀಸರು ಚುರುಕಿನಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸಾಕಷ್ಟು ಆರೋಪಿಗಳನ್ನ ಬಂಧಿಸ್ತಾ ಇದ್ದಾರೆ. ಈಗ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಸೊ ಈತನ ಮೇಲೆ ಏನ್ ಆರೋಪ ಇದೆ ಅಂದ್ರೆ, ಈತ ಗಲಭೆ ಟೈಮ್ ನಲ್ಲಿ ಯುವಕರನ್ನ ಪ್ರಚೋದಿಸಿದ್ದ, ಪ್ರವೋಕ್ ಮಾಡಿದ್ದ ಅಂತ ಆರೋಪ ಇದೆ. ಹಾಗಾಗಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಈತನ ಹೆಸರು ಮಕ್ಬುಲ್ ಅಂತ. ಸಾಕಷ್ಟು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಮತ್ತೆ ಯಾರೆಲ್ಲ ಈ ತರ ಪ್ರಚೋದನೆ ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ, ಗಲಭೆ ದಿನ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಈತ ಮುಚ್ಚಿಸಿದಂತೆ, ಸ್ಟೇಷನ್ ಮುಂಭಾಗದ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದ ಅಂತ ಈತನ ಮೇಲೆ ಆರೋಪ ಇರೋದು. ಇನ್ನು ಅಂಗಡಿ ಕ್ಲೋಸ್ ಯಾರೆಲ್ಲ ಮಾಡಿರ್ಲಿಲ್ಲ ಆ ಟೈಮ್ ನಲ್ಲಿ ಅವರಿಗೆಲ್ಲ ಧಮ್ಕಿ ಹಾಕಿದ್ನಂತೆ. ಸೊ ಆ ಎಲ್ಲ ಆರೋಪದ ಮೇಲೆ ಮಕ್ಬುಲ್ಲನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡಿಗೇಡಿಗಳ ಜೊತೆ ಸೇರಿ ಕಲ್ಲನ್ನು ಕೂಡ ಈತ ಎಸ್ತಿದ್ದಂತೆ. ಉದ್ರಿಕ್ತರ ಗುಂಪಿನಲ್ಲಿ ಪುಂಡಾಟವನ್ನ ಈತ ನಡೆಸಿದ್ದ. ಶಾಸಕರ ಮನೆ ಬಳಿಯ ಗಲಭೆಯಲ್ಲೂ ಕೂಡ ಈತ ಪಾಲ್ಗೊಂಡಿದ್ದ ಅನ್ನೋದು ಸಾಕ್ಷಿ ಸಮೇತ ಪೊಲೀಸರಿಗೆ ಸಿಕ್ಕಿದೆ. ಮನೆಗೆ ನುಗ್ಗಿ ರಾಡ್ನಿಂದ ಪೀಠೋಪಕರಣವನ್ನ ಈತ ಧ್ವಂಸ ಮಾಡಿದ. ಬಿಜೆಪಿ ಮುಖಂಡ ಮುನೇಗೌಡ ಮನೆ ಬಳಿಯೂ ಕೂಡ ಈತ ಹೋಗಿದ್ದಂತೆ ದಾಂಧಲೆಯನ್ನ ಮಾಡಿದ. ದೃಶ್ಯಾವಳಿಯೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಆರೋಪಿ ಮಕ್ಬುಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕಾರ್ಪೊರೇಟರ್ ಸಂಪತ್ರಾಜ್ ಪಿ ಅರುಣ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಈ ವೇಳೆ ಮುಖ ಮುಚ್ಚಿಕೊಂಡು ಬಂದಿದ್ದಾರೆ ಅರುಣ್ ಸೇರಿದಂತೆ 8 ಮಂದಿಯನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ. ಅದಕ್ಕೂ ಮುಂಚೆ ಮೆಡಿಕಲ್ ಚೆಕ್ ಅನ್ನ ಮಾಡಿಸಬೇಕಲ್ಲ, ಅದು ಪ್ರೊಸೀಜರ್. ಸೊ ಹಾಗಾಗಿ ಅದಕ್ಕೆ ಕರ್ಕೊಂಡು ಬಂದಂತ ಟೈಮ್ ನಲ್ಲಿ ಈ ತರ ಮುಖವನ್ನ ಮುಚ್ಚಿಕೊಂಡು ಅರುಣ್ ಬಂದಿದ್ದಾರೆ. ಅರುಣ್ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈತ ಕಾಲ್ಗಳನ್ನ ಮಾಡಿದ್ದ, ಜೊತೆಗೆ ಈ ಪ್ರಮುಖ ಆರೋಪಿ ವಾಜಿದ್ ಅಂತ ಏನಿದೆ ಆತನ ಜೊತೆ ಎಲ್ಲ ಸಂಪರ್ಕದಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಿಷ್ಟು ಸಾಕ್ಷಿಗಳು ಸಮೇತ ಈಗ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಗಲಾಟೆ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ದಿನ ಕಳೆದಂತೆ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತಂದ್ರೆ ಮಕ್ಬುಲ್. ಈತನ ಮೇಲೆ ಏನೆಲ್ಲ ಆರೋಪ ಇದೆ ಹಾಗಾದ್ರೆ? ಎಸ್ ಶರ್ಮಿತಾ, ಈ ಒಂದು ಗಲಭೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಪತ್ತೆ ಮಾಡೋಕೆ ಸಿಸಿಬಿ ಪೊಲೀಸರ ಜೊತೆಗೆ ಪೂರ್ವ ವಿಭಾಗದ ಪೊಲೀಸರು ಕೂಡ ಡೇ ಅಂಡ್ ನೈಟ್ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಅದಲ್ಲದೆ ಕೆಲವೊಂದಿಷ್ಟು ಆರೋಪಿಗಳು ಕಳೆದ 2 ದಿನಗಳ ಹಿಂದೆ ಸುಮಾರು ಎಲ್ಲರೂ ಕೂಡ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡು ಕೋಲಾರ, ಚಿಕ್ಕಬಳ್ಳಾಪುರ, ಮಾಲೂರು ಈ ಭಾಗಗಳಲ್ಲಿ ಕೂಡ ತಲೆಮರೆಸಿಕೊಂಡಿರುವಂತದ್ದು. ಬಟ್ ಡಿಜೆಹಳ್ಳಿ ಪೊಲೀಸರು ಇವತ್ತು ಪ್ರಮುಖ ಆರೋಪಿಯಾಗಿರುವಂತಹ ಮಕ್ಬುಲ್ ಅನ್ನುವಂಥದ್ದನ್ನ ಪೊಲೀಸರು ಬಂಧನ ಮಾಡಿರುವಂತದ್ದು. ಅದು ಗಲಭೆ ದಿನ ಅಂದ್ರೆ ಆಗಸ್ಟ್ 11ರ ರಾತ್ರಿ ಈ ಮಕ್ಬುಲ್ ಡಿಜೆಹಳ್ಳಿಯ ಸ್ಟೇಷನ್ನ ಮುಂಭಾಗದಲ್ಲಿ ಉದ್ರಿಕ್ತರ ಗುಂಪಿನಲ್ಲಿದ್ದ. ಅಲ್ಲಿ ಗಲಾಟೆಯ ಸಂದರ್ಭದಲ್ಲಿ ಸ್ಟೇಷನ್ ಮೇಲೆ ಕಲ್ಲುಗಳನ್ನ ಕಿಡಿಗೇಡಿ ಜೊತೆಗಳು ಎಸೆದು, ಅದ ನಂತರ ಇಲ್ಲಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಶಾಸಕರ ಮನೆಯ ಬಳಿ ಹೋಗಿವು. ಅಲ್ಲೂ ಕೂಡ ಗಲಭೆಯಲ್ಲಿ ಪಾಲ್ಗೊಂಡು ಅಲ್ಲಿ ಉದ್ರಿಕ್ತರ ಗುಂಪಿನಲ್ಲಿ ಪೀಠೋಪಕರಣನೆಲ್ಲ ಧ್ವಂಸ ಮಾಡಿ ನಂತರ ಬಿಜೆಪಿ ಮುಖಂಡ ಆಗಿರುವಂತಹ ಮುನೇಗೌಡರ ಮನೆಯ ಬಳಿ ಕೂಡ ದಾಂಧಲೆ ಮಾಡಿದ್ದ ಅನ್ನೋದು ಈಗ ಆತನ ಮೇಲೆ ಇರುವಂತದ್ದು. ಬಟ್ ಅದಲ್ಲದೆ ಸಿಸಿಟಿವಿ ಆ ಒಂದು ದೃಶ್ಯಾವಳಿ, ಅದಲ್ಲದೆ ಕೆಲವೊಂದಿಷ್ಟು ವಿಡಿಯೋ ಫುಟೇಜ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಮಕ್ಬುಲ್ನ ಓಡಾಟ 3 ಕಡೆಗಳಿರುವಂತದ್ದು ಗೊತ್ತಾಗಿರುವಂತದ್ದು. ಸದ್ಯ ಈತನನ್ನ ಈಗ ಪೊಲೀಸರು, ಡಿಜೆಹಳ್ಳಿಯ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಆತನನ್ನ ಯಾರು ಪ್ರವೋಕ್ ಮಾಡಿದ್ರು ಅಂತ. ಅದಲ್ಲದೆ ಈ ಒಂದು ಮಕ್ಬುಲ್ ಏನಿದಾನೆ, ಈತ ಬೇರೆ ಯುವಕರ ಒಂದು 20 ವರ್ಷದ ಒಳಗಿನ ಯುವಕರ ಅತಿ ಹೆಚ್ಚು ಗ್ಯಾಂಗ್ ಏನಿತ್ತು, ಆ ಪುಂಡರ ಗ್ಯಾಂಗ್ ಇತ್ತು, ಆ ಗ್ಯಾಂಗ್ ಅನ್ನು ಕೂಡ ಈತ ಪ್ರಚೋದನೆ ಕೊಟ್ಟು, ಅದಲ್ಲದೆ ಡಿಜೆಹಳ್ಳಿ ಸ್ಟೇಷನ್ ಮುಂಭಾಗದಲ್ಲಿದ್ದಂತಹ ಕೆಲವೊಂದಿಷ್ಟು ಅಂಗಡಿ ಮುಗ್ಗಟ್ಟುಗಳನ್ನ ಕೂಡ ಅಲ್ಲಿ ಬೆದರಿಸಿ ಅವರನ್ನ ಅಂಗಡಿ ಮುಗ್ಗಟ್ಟುಗಳನ್ನ ಶಟರ್ಗಳನ್ನ ಕ್ಲೋಸ್ ಮಾಡಿ ಅಲ್ಲೆಲ್ಲ ಕೂಡ ಒಂದು ಪುಂಡಾಟವನ್ನ ನಡೆಸಿದ್ದ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಸದ್ಯ ಆತನ ಈಗ ವಶಕ್ಕೆ ಪಡೆದು ಡಿಜೆಹಳ್ಳಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಶರ್ಮಿತಾ, ಗಂಗಾಧರ್, ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ ನಿನ್ನೆ ಇಡೀ ದಿನ ಚರ್ಚೆ ಆಗಿದ್ದು ಸಂಪತ್ರಾಜ್ ಅವರ ಆಪ್ತ ಅರುಣ್ ಅವರ ವಿಚಾರ. ಅವರು ಅರೆಸ್ಟ್ ಆಗಿರೋದು, ಜೊತೆಗೆ ಒಂದಿಷ್ಟು ದಾಖಲೆಗಳು, ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಂತ ವಿಚಾರ. ಸೊ ಇವತ್ತಿನೇನು ಸ್ವಲ್ಪ ಹೊತ್ತಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಸೊ ಈ ಟೈಮ್ ನಲ್ಲಿ ಆತ ಮುಖವನ್ನ ಮುಚ್ಕೊಂಡಿದ್ದ. ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬಂದಂತ ಟೈಮ್ ನಲ್ಲಿ ಆತನ ವಿಚಾರಣೆ ಅಂದ್ರೆ ಆ ವಿಚಾರವಾಗಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಗಂಗಾಧರ್?
ಎಸ್ ಶರ್ಮಿತಾ, ಈಗ ಏನು ಸಂಪತ್ ರಾಜ್ ಅವರ ಆಪ್ತ ಇರುವಂಥ ಅರುಣನ್ನ ನಿನ್ನೆಯಿಂದಲೂ ಕೂಡ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಒಳಪಡಿಸಿರುವಂಥದ್ದು. ಈ ಗಲಭೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾರ್ಯಾರಿಗೆ ಕರೆಗಳನ್ನು ಮಾಡಿದ್ದ ಅನ್ನೋದು ಈಗ ಐಡೆಂಟಿಫೈ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕೆಲವೊಂದಿಷ್ಟು ಕರೆಗಳನ್ನು ಮತ್ತು ಯಾರ್ಯಾರಿಗೆ ವಾಟ್ಸಪ್ ಮೆಸೇಜ್ಗಳನ್ನು ಮಾಡಿದ್ದ ಅದೊಂದಿಷ್ಟು ಡಿಲೀಟ್ ಮಾಡಿರುವ ಹಿನ್ನೆಲೆಯಲ್ಲಿ ಆ ಡೇಟಾ ರಿಟ್ರೈವ್ ಮಾಡೋಕ್ಕೆ ಈಗ CCBಯ ತಾಂತ್ರಿಕ ವಿಭಾಗಕ್ಕೆ ಅವರ ಮೊಬೈಲನ್ನು ಕಳಿಸಿರುವಂಥದ್ದು. ಆ ಜೊತೆಗೆ ಸಂಪತ್ ರಾಜ್ ಅವರ ಮೊಬೈಲನ್ನು ಕೂಡ ಕಳಿಸಿದ್ದಾರೆ. ಈ ಒಂದು ಅರುಣ್ ರಾಜ್ ಏನಿದ್ದಾನೆ, ಈತ ಎಸ್ಟಿಪಿಐನ ಮುಜಾಮಿಲ್ ಪಾಷಾ ಸೇರಿದಂತೆ ಸುಮಾರು 4 ಜೊತೆ ಸಂಪರ್ಕದಲ್ಲಿದ್ದ. ಗಲಭೆಯ ಸಂದರ್ಭದಲ್ಲಿ ಎಲ್ಲ ಕೂಡ ಕರೆಗಳನ್ನು ವಾಟ್ಸಪ್ ಮೂಲಕ ಕರೆಗಳನ್ನು ಮಾಡ್ಕೊಂಡದಲ್ಲದಲ್ಲದೆ ಅದೇ ಬೇರೆಯವರಿಗೆ ಕೂಡ ಅದೇ ಸಂದರ್ಭದಲ್ಲಿ ಗಲಭೆ ಸಂದರ್ಭದಲ್ಲಿ ಫೋಟೋಗಳನ್ನು ಅಂತ ಶೇರ್ ಮಾಡ್ಕೊಂಡಿದ್ರು ಇಬ್ಬರು ಅಂತ. ಅದಲ್ಲದೆ ಮುಜಾಮಿಲ್ ಸಹ ಒಂದು ವಿಡಿಯೋ ಫುಟೇಜನ್ನು, ಗಲಾಟೆ ವಿಡಿಯೋ ಫುಟೇಜನ್ನು ಸಹ ಕಳಿಸಿದ್ದ ಅಂತ. ಬಟ್ ಇವನ ಕೊಡುವಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಮತ್ತೆ ಮೊನ್ನೆ ಆ ವಿಚಾರಣೆ ಆಧಾರದ ಸಂದರ್ಭದಲ್ಲಿ ಸಂಪತ್ ರಾಜ್ ಕೊಟ್ಟಂತ ಹೇಳಿಕೆಯನ್ನ ಈಗ ತಾಳೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂಥದ್ದು. ಅದಲ್ಲದೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವ ನಿಟ್ಟಿನಲ್ಲಿ CCB ತಯಾರಿಯನ್ನು ನಡೆಸ್ತಾ ಇದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಟವರ್ ಲೊಕೇಶನ್ ಎಲ್ಲಿ ಕಂಡು ಬಂತು ಅವರ ಟವರ್ ಟ್ರ್ಯಾಕ್ ಮಾಡುವಂಥ ನಿಟ್ಟಿನಲ್ಲಿ CCB ಟೆಕ್ನಿಕಲ್ ವಿಂಗು ಕೆಲಸ ಮಾಡ್ತಾ ಇರುವಂಥದ್ದು. ಅದೆಲ್ಲ ಕೂಡ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರ ಮತ್ತೊಮ್ಮೆ ಸಂಪತ್ ರಾಜ್ ಅವರನ್ನ ವಿಚಾರಣೆ ಕಳಿಸುವಂತಹ ಸಿದ್ಧತೆಗಳನ್ನ ಈಗ CCB ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಸದ್ಯ ಈಗ ಅರುಣ್ ರಾಜ್ನನ್ನ ಈಗ DJ ಹಳ್ಳಿ ಪೊಲೀಸರು ಈಗ ಜಸ್ಟ್ ಆತನನ್ನ ಅಂದ್ರೆ ಒಂದು ಹೆಲ್ತ್ ಒಂದು ತಪಾಸಣೆಯನ್ನ ಮಾಡಿಸ್ಕೊಂಡು ಬಂದಿರುವಂಥದ್ದು. ಇನ್ನು ಕೆಲವು ಸ್ಕೆಲೆಕ್ಷನ್ಗಳಲ್ಲಿ ಆತ ಸೇರಿದಂತೆ ಸುಮಾರು 8 ಮಂದಿಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಈಗ DJ ಹಳ್ಳಿ ಪೊಲೀಸರು ಪ್ರಿಪರೇಷನ್ ಮಾಡ್ಕೊಳ್ತಾ ಇರುವಂಥದ್ದು. ಅದಲ್ಲದೆ ಅರುಣ್ ರಾಜ್ ಜೊತೆ ಯಾರ್ಯಾರು ಭಾಗಿಯಾಗಿದ್ದಾರೆ, ಅದಲ್ಲದೆ ಆತ ಯಾರು ಕರೆಗಳನ್ನ ಮಾಡಿದ್ದ, ಮತ್ತೆ ಇನ್ನೂ 4 ಕೂಡ ಜೊತೆ ಏನೋ ಆ ಒಂದು ಕರೆಗಳನ್ನ ಮಾಡ್ಕೊಂಡಿದ್ದ ಮುಜಾಮಿಲ್ ಜೊತೆಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರೋ ನೆಲೆಯಲ್ಲಿ ಅವ್ರು ಯಾರು ಏನೋ ಅದ್ರ ಬಗ್ಗೆ ಕೂಡ ಕುಲಂಕುಷವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಶಂಕಿತ ಉಗ್ರ ಸೈಯದ್ ಸಮೀವುದ್ದೀನ್ ಬಂಧನದ ವಿಚಾರವಾಗಿ ಸಮೀವುದ್ದೀನ್ ಕಾಣೆಯಾಗಿದ್ದಾರೆ ಅಂತ ದೂರು ದಾಖಲಾಗಿದೆ. ಈ ದೂರನ್ನ ಕೊಟ್ಟಿರೋದು ಮತ್ಯಾರು ಅಲ್ಲ, ಸಮೀವುದ್ದೀನ್ ಪತ್ನಿ ಫಾತಿಮಾ ಫೌಜಮ್. ಈಗ CCB ಪೊಲೀಸರು ವಶಕ್ಕೆ ಪಡೆದಿರೋದು ಆ ವಿಚಾರ ನನಗೆ ಗೊತ್ತೇ ಇಲ್ಲ, ಬಟ್ ನನ್ನ ಗಂಡ ಕಾಣೆಯಾಗ್ಬಿಟ್ಟಿದ್ದಾರೆ ಅಂತ ಆಕೆ ಕಮಿಷನರ್ ಕಚೇರಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಸಮೀವುದ್ದೀನ್ ಕಾಣೆಯಾಗಿದ್ದಾರೆ ಅಂತ ದೂರಿನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ನೋಡಿದ್ರೆ ನನ್ಗೆ ಗೊತ್ತೇ ಇಲ್ಲ ಈ ವಿಚಾರಗಳೆಲ್ಲ. ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ, ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ. CCB ಪೊಲೀಸರು ವಶಕ್ಕೆ ಪಡೆದಿರೋ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇಲ್ಲ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ ಕಮಿಷನರ್ ಕಚೇರಿಗೆ ಫೌಜಮ್ ದೂರನ್ನ ಕೊಟ್ಟಿದ್ದಾರೆ. ಈಗ ಸಮೀವುದ್ದೀನ್ ವಿಚಾರವಾಗಿ ನಿನ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಕೇವಲ ಈ ಗಲಾಟೆ ವಿಚಾರ ಫೇಸ್ಬುಕ್ ಪೋಸ್ಟ್ ನಿಂದ ಅಷ್ಟೇ ಆಗಿರೋದಿಲ್ಲ, ಇದೊಂದು ಪ್ರೀ ಪ್ಲಾನ್. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವಕಾಶವನ್ನ ಒಂದಿಷ್ಟು ಕಿಡಿಗೇಡಿಗಳು ಹುಡುಕ್ತಾ ಇದ್ರು, ಅದರಲ್ಲಿ ಸಮೀವುದ್ದೀನ್ ಕೂಡ ಒಬ್ಬ. ಸೊ ಈತ ಕೇವಲ ಈಗ ಈ ಫೇಸ್ಬುಕ್ ಪೋಸ್ಟ್ ವಿಚಾರವಾಗಿ ಪ್ರವೋಕ್ ಆಗಿ ಅಲ್ಲಿ ಗಲಾಟೆ ಮಾಡಿಸಿರೋದಲ್ಲ, ಬೇರೆ ಬೇರೆ ಲಿಂಕ್ ಕೂಡ ಈತನಿಗಿದೆ. ಯಾಕಂದ್ರೆ ಈಗ ಈ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ಮಲ್ಲೇಶ್ವರಂನ BJP ಕಚೇರಿ ಮುಂದೆ ಆದಂತಹ ಬ್ಲಾಸ್ಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಕೃತ್ಯಗಳಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಅಂತ ಏನ್ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು, ಆಧಾರದ ಮೇಲೆ ಈತನನ್ನ ಅರೆಸ್ಟ್ ಮಾಡಿದ್ರು. ಬಟ್ ಈ ವಿಚಾರವಾಗಿ ನನ್ನ ಗಮನಕ್ಕೆ ಬಂದೇ ಇಲ್ಲ, ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪತ್ನಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಮೀವುದ್ದೀನ್ ಪತ್ನಿ ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ನೋಡೋಣ. KG ಹಳ್ಳಿ ಗಲಭೆ ಪ್ರಕರಣದ ಹಿನ್ನೆಲೆಯಲ್ಲಿ CCB ಪೊಲೀಸರು ಸೈಯುದ್ದೀನ್ ಅವ್ರನ್ನ ಬಂಧಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವರಿಗೆ ಫಂಡಿಂಗ್ ಆಗಿದೆ, ಈ ಗಲಭೆ ಹಿನ್ನೆಲೆಯಲ್ಲಿ ಫಂಡಿಂಗ್ ಆಗಿದೆ ಅನ್ನುವಂತ ಆರೋಪನೂ ಕೂಡ ಇದೆ. ಈ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ಸೈಯುದ್ದೀನ್ ಅವರ ಪತ್ನಿ ಈಗ ನಮ್ಮ ಜೊತೆಗಿದ್ದಾರೆ. ಅವರು ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನ ನೇರವಾಗಿ ನ್ಯೂಸ್ 18 ಕನ್ನಡಕ್ಕೆ ಕೊಡಲಿದ್ದಾರೆ. ಈಗ CCB ಪೊಲೀಸರು ಬಂಧನ ಮಾಡಿದ್ದಾರೆ ಸೈಯುದ್ದೀನ್ ಅವ್ರನ್ನ. ಯಾವ ಕಾರಣಕ್ಕಾಗಿ, ಏನಂತೇಳಿ ನಿಮಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆಯಾ? ನೋ ಕಮೆಂಟ್ಸ್. ನನಗೂ ಏನು ಮಾಹಿತಿನೇ ಗೊತ್ತಿಲ್ಲ ಸರ್, ಅವ್ರು ಎಲ್ಲಿದ್ದಾರೆ ಏನಂತ. ನಾನು ನೆನ್ನೆನೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಿರೋದು. ಏನಾಯ್ತು ಮೇಡಮ್, ಯಾವಾಗ ಕರ್ಕೊಂಡು ಹೋಗಿರೋದು, ಯಾವ ಅಲಿಗೇಷನ್ಸ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ, ಏನನ್ನ ಮಾಹಿತಿ ಇದೆಯಾ? ಸರ್ ಅವರು ಬರೀ ಒಂದು ಕಾಲ್ ಬಂತು CCB ಅಂತ, ಬನ್ನಿ ಅಂತ, ಏನೋ ಕ್ಲಾರಿಫಿಕೇಶನ್ ಬೇಕಂತ. ಅವ್ರು ಹೋಗಿದ್ದು ಸ್ಯಾಟರ್ಡೆ. ಅದು ಆವಾಗಲಿಂದ ನನಗೇನು ಮಾಹಿತಿ ಇಲ್ಲ ಸರ್ ಅವ್ರ ಬಗ್ಗೆ. ಸೊ ಈಗ ನೀವೇನ್ ಮಾಡ್ಲಿಕ್ಕೆ ಹೋಗ್ತಿದ್ರಿ, ಏನ್ ಸ್ಪಷ್ಟನೆ ಕೊಡ್ಲಿಕ್ಕೆ ಹೋಗ್ತಾ ಇದ್ರಿ ಮುಂದೆ? ನಾನು ಕ್ಲಾರಿಫಿಕೇಶನ್ ಆಫ್ ನಾರಿ ಫೌಂಡೇಶನ್, ನೀವು ದುಡ್ಡು ಬಗ್ಗೆ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋಕೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಎಲ್ಲರಿಗೂ ಕೊಟ್ಟಿದ್ದೀನಿ, ಮತ್ತೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದೀನಿ, ಎಲ್ಲಾ ಡೀಟೇಲ್ಸ್ ಏನೇನಿದೆ ನಾರಿ ಫೌಂಡೇಶನ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಸೊ ಅಂದ್ರೆ ಆ ದುಡ್ಡು, ನಾರಿ ಫೌಂಡೇಶನ್ ಬಂದಂತ ದುಡ್ಡು ಬೇರೆ ಯಾವ್ದಕ್ಕೂ ಕೂಡ ಮಿಸ್ಯೂಸ್ ಆಗಿಲ್ಲ, ಅದು ಸದುಪಯೋಗ ಆಗ್ತಾ ಇದೆ, ಅದು ಬಡವರಿಗೆ. ಫಸ್ಟ್ ಆಫ್ ಆಲ್ ದುಡ್ಡೇ ಬಂದಿಲ್ಲ ಫಾರಿನ್ ಇಂದ, ನಾರಿ ಫೌಂಡೇಶನ್ಗೆ ದುಡ್ಡೇ ಬಂದಿಲ್ಲ ಸರ್, ಬರೋಕ್ಕೂ ಸಾಧ್ಯನೇ ಇಲ್ಲ. FCRA ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ನಾರಿ ಫೌಂಡೇಶನ್ದು. 12A ರಿಜಿಸ್ಟರ್ಡ್ ಆಗಿದೆ, ಅದು ಲಾಕ್ಡೌನ್ ಅಲ್ಲಿ ನಮಗೆ ಕಾಪಿ ಬಂದಿರೋದು. ಅದಕ್ಕೂ ನಾವು ಏನು ಸ್ಟಾರ್ಟ್ ಮಾಡಿಲ್ಲ ಇಷ್ಟವರೆಗೂ. ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾ ಇದ್ರು ಮೇಡಮ್ ಕಳೆದ ಒಂದು 2 ವರ್ಷದ ಹಿಂದೆ? ಸೊ ಈ ಬಂಧನದ ಹಿನ್ನೆಲೆಯಲ್ಲಿ ಏನ್ ಹೇಳಿಕ್ ಬಯಸ್ತೀರಿ?
ಸರ್ ಅವ್ರು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ. ಇವಾಗ 6 months ಇಂದ ಈಸ್ ಅನ್ ಕೋವಿಡ್ ವಾರಿಯರ್. ಹಿ ವಾಸ್ ವರ್ಕಿಂಗ್ ಫಾರ್ ದಿ ಕೋವಿಡ್ ಪೀಪಲ್. ರೀಸೆಂಟ್ ಅವರು ಏನೋ ಕ್ರಿಶ್ಚಿಯನ್ ಡೆಡ್ ಬಾಡಿ ಇದು ಕ್ರಿಮಿಷನ್ ಮಾಡಿದ್ರು, 86 year old. ಅದು ನೀವು ನ್ಯೂಸ್ ಚಾನಲ್ ಅಲ್ಲಿ ಬಂದಿದೆ, ಅದು ಅವ್ರು ಮಾಡಿರೋದು, ಅವ್ರ ಫೋಟೋ ಎಲ್ಲ ಅದರಲ್ಲಿ ಇದೆ ಸರ್. ಆಲ್ ಆಫ್ ಸಡನ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅರೆಸ್ಟ್ ಮಾಡೋದಕ್ಕೆ ಹಿನ್ನೆಲೆಯಲ್ಲಿ ಏನಾದ್ರು ಇರಲೇಬೇಕಲ್ಲ ಮೇಡಮ್? ನನ್ಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಲಾ ಇದೆ, ಕೋರ್ಟ್ ಇದೆ, ಅದರಲ್ಲಿ ಏನ್ ಬರುತ್ತೆ ಇದು ಮಾಡ್ತೀನಿ. ತಾವೇನಾದ್ರೂ ಕಮಿಷನರ್ನ ಭೇಟಿ ಆಗೋದು ಅಥವಾ ಕೋರ್ಟ್ ಮೂಲಕ? ನಾನು ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಸರ್. ಕಮಿಷನರ್ ಆಫೀಸ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಹೈಕೋರ್ಟ್ಗೆ ಇದು ಹೇಬಿಯಸ್ ಕಾರ್ಪಸ್ ಹಾಕಿದೀವಿ ಸರ್. ಇದು ಏನು ಸ್ಪಷ್ಟನೆ ಕೊಡ್ತಾ ಇರೋದು, ಯಾಕಂದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣದ ಹಿನ್ನೆಲೆಯಲ್ಲಿ ಏನ್ ಬಂಧನ ಆಗಿತ್ತು, ಆರೋಪಿಯ ಹಿನ್ನೆಲೆಯಲ್ಲಿ ವಿದೇಶದಿಂದನೂ ಕೂಡ ಫಂಡಿಂಗ್ ಆಗಿತ್ತು, ಅದು ನಾರಿ ಫೌಂಡೇಶನ್ ಮೂಲಕ ಅನ್ನೋದು ಸಾಕಷ್ಟು ಆರೋಪ ಇತ್ತು. ಇವುಗಳೆಲ್ಲವೂ ಬಗ್ಗೆ ನಾರಿ ಫೌಂಡೇಶನ್ ಅಧ್ಯಕ್ಷರು ಕೂಡ ಆಗಿರುವಂತ ಇವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.